ಹಾಯ್ ಹಲೋ ನಮಸ್ತೆ ಕರ್ನಾಟಕ ಬಂಧುಗಳೇ, ಯಾವತ್ತಾದರೂ ನೀವು ಈ ಪುನರ್ಜನ್ಮದ ಬಗ್ಗೆ ಯಾವುದಾದರೂ ಘಟನೆಗಳನ್ನು ಕೇಳಿದ್ದೀರಾ? ಅಷ್ಟಕ್ಕೂ ಈ ಪುನರ್ಜನ್ಮ ಅನ್ನುವಂಥದ್ದು ಇದೆಯಾ ಅಥವಾ ಇಲ್ಲವಾ ಅನ್ನೋದರ ಕುರಿತು ಸಾಕಷ್ಟು ಜನರಿಗೆ ಕುತೂಹಲ ಜೊತೆಗೆ ಪ್ರಶ್ನಾರ್ಥಕವಾಗಿಯೇ ಉಳಿದುಬಿಡುತ್ತದೆ. ಅಂತಹ ಪುನರ್ಜನ್ಮಕ್ಕೆ ಸಂಬಂಧಿಸಿದ ಅದರಲ್ಲೂ ರಿಯಲ್ ಆಗಿ ನಡೆದಿರತಕ್ಕಂತಹ ನೈಜ ಘಟನೆಯ ಬಗ್ಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಬಂಧುಗಳೇ, ನಾವು ಒಬ್ಬ ವ್ಯಕ್ತಿಗೆ 7 ಜನ್ಮ ಇರ್ತದೆ. ಆತ ತನ್ನ 7 ಜನ್ಮ ಮುಗಿಯುವವರೆಗೂ ಮತ್ತೆ ಮತ್ತೆ ಹುಟ್ಟು ಬರುತ್ತಾನೆ ಎನ್ನುವುದನ್ನು ನಾವು ಸಾಕಷ್ಟು ರೀತಿಯಲ್ಲಿ ಇವರು ಹೇಳಿರೋದನ್ನು ಕೇಳೇ ಇರ್ತೀವಿ. ಬಂಧುಗಳೇ, ಅಂತಹದೇ ಒಂದು ಘಟನೆಯ ಬಗ್ಗೆ ಇವತ್ತು ನಿಮಗೆ ಹೇಳಲಿದ್ದೇನೆ. ಇಲ್ಲಿ ಓರ್ವ ಬಾಲಕ ಸತ್ತು ಹೋಗಿ ಮತ್ತೆ ಆ ಸಾಕ್ಷಾತ್ ಪರಮಾತ್ಮನಿಂದಲೇ ಅಪ್ಪಣೆಯನ್ನು ಪಡೆದು ಬಂದು ತನ್ನ ಸಾವಿಗೆ ಕಾರಣರಾಗಿರ್ತಕ್ಕಂತಹ ತನ್ನ ಸಹೋದರನೇ ಎಂದು ಎಲ್ಲರ ಎದುರುಗಡೆ ಆಶ್ಚರ್ಯ ಪಡುವಂತೆ ಹೇಳುತ್ತಾನೆ. ಬಂಧುಗಳೇ, ಸಾಮಾನ್ಯವಾಗಿ ಇಂತಹ ಘಟನೆಗಳನ್ನು ನಾವು ಸಿನಿಮಾಗಳಲ್ಲಿ ಅಥವಾ ನಮ್ಮ ಕಲ್ಪನೆಯ ಕತೆ ಕಾದಂಬರಿಗಳಲ್ಲಿ ಕೇಳಿರುತ್ತೇವೆ ಅಥವಾ ನೋಡಿರುತ್ತೇವೆ. ಇದು ನಿಜ ಜೀವನದಲ್ಲಿ ಘಟನೆ ನಡೆದಿದೆ ಎನ್ನುವುದನ್ನು ನೀವು ಎಷ್ಟರ ಮಟ್ಟಿಗೆ ನಂಬುತ್ತೀರಾ? ಸಹಜವಾಗಿ ಇದನ್ನು ನಂಬಲಿಕ್ಕೆ ಕಷ್ಟವಾಗುತ್ತೆ, ಬಟ್ ಆದರೂ ಕೂಡ ಇದನ್ನು ನಂಬಲೇಬೇಕು. ಯಾಕಂತಂದರೆ ಇದು ನಿಜವಾಗಿ ನಡೆದಿರತಕ್ಕಂತಹ ನೈಜ ಘಟನೆ. ತನ್ನ ಸಾವಿಗೆ ಕಾರಣರಾಗಿರ್ತಕ್ಕಂತಹ ತನ್ನ ಸಹೋದರನಿಗೆ ಮುಂದೆ ಆ ಬಾಲಕ ಏನು ಮಾಡ್ತಾನೆ, ಹಾಗೆ ಈ ಬಾಲಕನಿಗೆ ಕಳೆದ ಒಂದು ಜೀವನದಲ್ಲಿ ಹೆಂಡತಿಯೂ ಕೂಡ ಇರ್ತಾಳೆ, ತಂದೆ ತಾಯಿಗಳು ಕೂಡ ಇರ್ತಾರೆ. ಹಾಗಾದರೆ ತನ್ನ ಸಹೋದರನಿಗೆ ಈ ಬಾಲಕ ಏನು ಮಾಡ್ತಾನೆ ಅನ್ನೋದನ್ನು ಕುರಿತು ಸಂಪೂರ್ಣವಾಗಿರ್ತಕ್ಕಂಥ ವಿವರವನ್ನು ಈ ವಿಡಿಯೋದ ಉದ್ದಗಲಕ್ಕೂ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ. ಹಾಗಾಗಿ ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿರುವಂತಹ ವಿಡಿಯೋ ನೋಡಿ ಸಂಪೂರ್ಣವಾಗಿರ್ತಕ್ಕಂತಹ ಸ್ಟೋರಿಯನ್ನು ತಿಳ್ಕೊಳ್ಳಿ. ಹಾಗಾದರೆ ಮತ್ತೆ ಆಗ್ತಾಡ, ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ. ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟನ್ನು ಕೊಟ್ಟಿದ್ರಿ ಅಂತಂದರೆ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಜೊತೆಗೆ ಈ ಎಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ವಿಡಿಯೋಸ್ನ ಮಾಡಲಿಕ್ಕೆ ಸಾಕಷ್ಟು ರೀತಿಯ ಸಮಯವನ್ನು ಹಿಡಿದಿದೆ. ನನ್ನ ಈ ಒಂದು ಪ್ರಯತ್ನಕ್ಕೆ ನಿಮ್ಮ ಮೆಚ್ಚುಗೆಯ ಒಂದೇ ಒಂದು ಲೈಕನ್ನು ಬಯಸುತ್ತೇನೆ ಅಷ್ಟೇ. ಕೊಟ್ಟರ ಲೈಕು ಈ ವಿಡಿಯೋಗೆ. ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ. ಬಂಧುಗಳೇ, ನಮಗೆ ತಿಳಿಯದೇ ಇರತಕ್ಕಂತಹ ಅದೆಷ್ಟೋ ವಿಸ್ಮಯಕಾರಿಯಾಗಿರ್ತಕ್ಕಂತಹ ಘಟನೆಗಳು ಈ ಭೂಮಿಯ ಮೇಲೆ ಇಂದಿಗೂ ಕೂಡ ಜರುಗ್ತಾ ಇರ್ತವೆ. ಅದರಲ್ಲಿಯೂ ಅದೆಷ್ಟೋ ಘಟನೆಗಳನ್ನು ಕುರಿತು ಇಂದಿಗೂ ಕೂಡ ವಿಜ್ಞಾನಿಗಳು ಸಂಶೋಧನೆಗಳನ್ನು ಮಾಡಿದರೂ ಕೂಡ ಕಂಡುಹಿಡಿಯಲು ಸಾಧ್ಯವಾಗ್ತಾ ಇಲ್ಲ. ಬಂಧುಗಳೇ, ಈ ಘಟನೆ 2008ರಲ್ಲಿ ಮಹಾರಾಷ್ಟ್ರದಲ್ಲಿ ನಡೆದಿರ್ತದೆ. ಇನ್ನು ಮರುಜನ್ಮವನ್ನು ಪಡೆದುಕೊಂಡು ಬಂದಿರತಕ್ಕಂತಹ ಬಾಲಕನ ಹೆಸರು ಪ್ರಮೋದ್. ಬಂಧುಗಳೇ, ಸಹಜವಾಗಿಯೇ ಪ್ರತಿಯೊಬ್ಬರ ತಂದೆ ತಾಯಿಗಳು ತಮ್ಮ ಮಕ್ಕಳ ಮುಂದಿನ ಭವಿಷ್ಯದ ಒಳಿತನ ಕುರಿತು ಯೋಚನೆಯನ್ನು ಮಾಡಿರ್ತಾರೆ ಅಥವಾ ಆಸೆ ಆಕಾಂಕ್ಷೆಗಳನ್ನು ಹೊಂದಿರ್ತಾರೆ. ಅದೇ ರೀತಿಯಾಗಿ ಈ ಪ್ರಮೋದ್ರವರ ತಂದೆ ತಾಯಿಗಳು ಕೂಡ ಇರುವಂತಹ ಒಬ್ಬ ಮಗ ಅಂದರೆ ಪ್ರಮೋದ್ರವರ ಮೇಲೆ ಅದೆಷ್ಟೋ ಕನಸುಗಳನ್ನು ಅದೆಷ್ಟೋ ಆಸೆ ಆಕಾಂಕ್ಷೆಗಳನ್ನು ಹೊಂದಿರ್ತಾರೆ. ಆದರೆ ಆ ಎಲ್ಲ ಆಸೆ ಆಕಾಂಕ್ಷೆಗಳಿಗೆ ವ್ಯತಿರಿಕ್ತವಾಗಿ ನಡೆದುಕೊಳ್ತಾ ಇರ್ತಾನೆ ಈ ಪ್ರಮೋದ್. ಸದಾ ಒಬ್ಬಂಟಿಯಾಗಿರ್ತಾನೆ, ಯಾರ ಜೊತೆಗೂ ಕೂಡ ಸರಿಯಾಗಿ ಸ್ಪಂದಿಸ್ತಾ ಇರಲ್ಲ, ಸರಿಯಾಗಿ ಮಾತನಾಡ್ತಾ ಇರಲ್ಲ, ಒಬ್ಬಂಟಿಯಾಗಿ ರೂಮಿನಲ್ಲಿ ಅತಿ ಹೆಚ್ಚು ಕಾಲ ಕಳೀತಾ ಇರ್ತಾನೆ. ಇದನ್ನೆಲ್ಲ ಗಮನಿಸಿರ್ತಕ್ಕಂತಹ ಪೋಷಕರಿಗೆ ಈತನಿಗೆ ಏನು ಸಮಸ್ಯೆ ಆಗಿದೆ, ಇದನ್ನು ಪತ್ತೆ ಹಚ್ಚಬೇಕು ಅನ್ನೋ ನಿಟ್ಟಿನಲ್ಲಿ ಗೊತ್ತಿರತಕ್ಕಂತಹ ಎಲ್ಲ ವೈದ್ಯರ ಬಳಿ ಈತನನ್ನು ಕರೆದುಕೊಂಡು ಹೋಗಿ ಆ ಸಮಸ್ಯೆಗೆ ಪರಿಹಾರವನ್ನು ಕೊಡಿಸುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಆದರೆ ಅವರಿಗೆ ಸರಿಯಾದ ಪರಿಹಾರ ಅನ್ನುವಂಥದ್ದು ಸಿಗಲ್ಲ. ಕಾರಣ, ತಮ್ಮ ಮಗನ ಆರೋಗ್ಯದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಇರಲ್ಲ. ಇದನ್ನು ಪರೀಕ್ಷಿಸಿದಂತಹ ವೈದ್ಯರು ಕೂಡ ಇದನ್ನೇ ಹೇಳಿರ್ತಾರೆ, ತನ್ನ ಮಗನಲ್ಲಿ ಅಥವಾ ತಮ್ಮ ಮಗನಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ, ಆದರೆ ಆತ ಏನೋ ಒಂದು ಯೋಚನೆಯಲ್ಲಿ ಮುಳುಗಿದ್ದಾನೆ. ಅವನು ಒಬ್ಬಂಟಿಯಾಗಿರುವ ಸಮಯದಲ್ಲಿ ನೀವು ಕೇಳಿದರೆ ಆತ ಅದಕ್ಕೆ ಸ್ಪಂದಿಸುವಂಥ ಕೆಲಸವನ್ನು ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ವೈದ್ಯರು ತಂದೆ ತಾಯಿಗಳಿಗೆ ಸಲಹೆಯನ್ನು ನೀಡುವಂಥ ಕೆಲಸವನ್ನು ಮಾಡ್ತಾರೆ. ಬಂಧುಗಳೇ, ತದನಂತರದಲ್ಲಿ ಆತನನ್ನು ಮನೆಗೆ ಕರೆದುಕೊಂಡು ಬರಲಾಗ್ತದೆ. ಮನೆಗೆ ಕರೆದುಕೊಂಡು ಬಂದು ಮಗ ಒಬ್ಬಂಟಿಯಾಗಿರುವಂತಹ ಸಮಯದಲ್ಲಿ ತಂದೆ ತಾಯಿ ಇಬ್ಬರೂ ಕೂಡ ಜೊತೆಗೂಡಿ ಆತನ ರೂಮಿಗೆ ತೆರಳಿ ತನಗೆ ಏನು ಸಮಸ್ಯೆ ಆಗಿದೆ ಅನ್ನೋದರ ಕುರಿತು ಸಂಪೂರ್ಣವಾಗಿ ವಿಚಾರಿಸುವಂತಹ ಕೆಲಸವನ್ನು ಮಾಡ್ತಾರೆ. ತದನಂತರ ಮಗನಿಂದ ಬಂದಿರತಕ್ಕಂತಹ ಉತ್ತರವನ್ನು ತಂದೆ ತಾಯಿ ಇಬ್ಬರಿಗೂ ಕೂಡ ಅರಗಿಸಿಕೊಳ್ಳಲು ಆಗುವುದೇ ಇಲ್ಲ. ಯಾಕಂತಂದರೆ 7ನೇ ವರ್ಷದ ಮಗುವಾಗಿರುವಂಥವರು ಪುನರ್ಜನ್ಮದ ಬಗ್ಗೆ ಮಾತನಾಡ್ತಾ ಇರ್ತಾರೆ. ಇದನ್ನು ಕೇಳಿದ ತಂದೆ ತಾಯಿ ಇಬ್ಬರೂ ಕೂಡ ದಿಕ್ಕಿ ತೋಚದ
ಆಗದ ಪರಿಸ್ಥಿತಿಗೆ ಬಂದು ಸಿಲುಕ್ತಾರೆ. ತದನಂತರದಲ್ಲಿ ಈತನಿಗೆ ಮಾನಸಿಕವಾಗಿ ಏನೋ ಸಮಸ್ಯೆ ಇರಬಹುದು, ಒಂದು 4 ದಿವಸಗಳ ಕಾಲ ಬಿಟ್ಟರೆ ಸರಿ ಹೋಗ್ಬೋದು ಅನ್ನೋ ನಿಟ್ಟಿನಲ್ಲಿ ತಂದೆ ತಾಯಿ ಇಬ್ಬರು ಕೂಡ ಆತನ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಲ್ಲ. 1 ವರ್ಷ, 2 ವರ್ಷ, 3 ವರ್ಷಗಳು ಕಳೀತವೆ. 12 ವರ್ಷದವನಾದಾಗ ಒಂದು ದಿನ ಏನು ಮಾಡ್ತಾನೆ ಪ್ರಮೋದ್, ತನ್ನ ಇಬ್ಬರು ತಂದೆ ತಾಯಿಗಳನ್ನು ಕೂರಿಸಿ ತನಗೆ ಆಗ್ತಾ ಇರುವಂತಹ ಅನುಭವದ ಬಗ್ಗೆ, ತನಗೆ ಕಾಡ್ತಾ ಇರುವಂತಹ ಪ್ರಶ್ನೆಯ ಬಗ್ಗೆ ಸವಿಸ್ತಾರವಾಗಿ ತಂದೆ ತಾಯಿ ಎದುರುಗಡೆ ಬಿಚ್ಚಿಡುವಂಥ ಕೆಲಸವನ್ನು ಮಾಡ್ತಾನೆ. ತದನಂತರದಲ್ಲಿ ಇದನ್ನು ಕೇಳಿದಂತಹ ತಂದೆ ತಾಯಿಗಳು 12 ವರ್ಷದ ಬಾಲಕನಿಗೆ ಪುನರ್ಜನ್ಮದಲ್ಲಿ ಅಂದರೆ ಕಳೆದ ಒಂದು ಜನ್ಮದಲ್ಲಿ ಹೆಂಡತಿ ಇದ್ದರು, ಆತನಿಗೆ ಅಣ್ಣನೂ ಕೂಡ ಇಡ್ತಾನೆ, ತನ್ನ ಸಾವಿಗೆ ಖುದ್ದಾಗಿ ತನ್ನ ಅಣ್ಣನೇ ಕಾರಣರಾಗಿರ್ತಾನೆ, ಜೊತೆಗೆ ತನ್ನ ತಂದೆ ತಾಯಿಯೂ ಕೂಡ ಇರ್ತಾರೆ. ಈಗ ಪ್ರೆಸೆಂಟ್ ಅವರು ಶಹಜಹಾನ್ಪುರದಲ್ಲಿ ವಾಸವಾಗಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಈ ಹುಡುಗ ಕೊಡ್ತಾನೆ. ನಂತರದಲ್ಲಿ ಇವನ ಮಾತಿಗೆ ಅನುಗುಣವಾಗಿ ತಂದೆ ತಾಯಿ ಏನು ಮಾಡ್ತಾರೆ ಅಂತಂದರೆ, ನೋಡೇ ಬಿಡೋಣ ಇದು ನಿಜ ಇದ್ರೂ ಕೂಡ ಇರ್ಬೋದು ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ನವರಿಗೆ ಮೊದಲನೇದಾಗಿ ಕಂಪ್ಲೇಂಟನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ತದನಂತರದಲ್ಲಿ ಆ ಹುಡುಗ ಹೇಳಿರುವಂತಹ ಅಡ್ರೆಸ್ ಅಂದರೆ ಶಹಜಹಾನ್ಪುರಕ್ಕೆ ಕುಟುಂಬ ಸಮೇತವಾಗಿ ಧಾವಿಸಿ ಆ ಒಂದು ಕುಟುಂಬವನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ತನ್ನ ಹೆಂಡತಿಯನ್ನು ನೋಡಿರ್ತಕ್ಕಂತಹ ಈ ಪ್ರಮೋದ್ ಓಡಿ ಹೋಗಿ ಬಾಚಿ ತಪ್ಕೊಳ್ತಾನೆ. ಇದನ್ನು ಗಮನಿಸಿರ್ತಕ್ಕಂತಹ ನೋಡಿರುವಂತಹ ಕುಟುಂಬದವರು ಶಾಕಿಗೆ ಒಳಗಾಗ್ತಾರೆ. ಯಾರು ಈ ಬಾಲಕ ನನ್ನ ಮನೆಯ ಸೊಸೆಯಾಗಿರುವಂಥವ್ರನ್ನ ಹೇಗೆ ಬಾಚಿ ತಪ್ಕೊಳ್ತಾ ಇದ್ದಾನಲ್ಲ, ಯಾರಿವ ಅನ್ನೋ ನಿಟ್ಟಿನಲ್ಲಿ ಗೊಂದಲಗಳನ್ನು ಇಟ್ಕೊಂಡು ಎಲ್ಲರೂ ಕೂಡ ಆತನತ್ತ ನೋಡ್ತಾ ಇರ್ತಾರೆ. ಹಾಗೆ ಇರುವಾಗ ತನ್ನ ಸಹೋದರ ಅಂದರೆ ತನ್ನ ಸಾವಿಗೆ ಕಾರಣರಾಗಿರ್ತಕ್ಕಂತಹ ತನ್ನ ಸಹೋದರ ಎದುರುಗಡೆ ಕಾಣಿಸ್ಕೊಳ್ತಾನೆ. ಅದನ್ನು ನೋಡಿ ಪ್ರಮೋದ್ಗೆ ಬಹಳಷ್ಟು ಕೋಪಕ್ಕೆ ಒಳಗಾಗ್ತಾನೆ. ಪ್ರಮೋದ್ರವರ ಈ ಜನ್ಮದ ತಂದೆ ತಾಯಿಗಳು ಆತನನ್ನು ಸೈಡಿಗೆ ಕರೆದುಕೊಂಡು ಹೋಗಿ ತನ್ನ ಕೋಪವೆಲ್ಲ ಶಾಂತವಾಗುವ ರೀತಿಯಲ್ಲಿ ಆತನಿಗೆ ಮನವೊಲಿಸಿ, ತದನಂತರದಲ್ಲಿ ನಡೆದಂತಹ ಎಲ್ಲ ಘಟನೆಗಳ ಬಗ್ಗೆ ಪ್ರಮೋದ್ರವರ ಕಳೆದ ಜೀವನದಲ್ಲಿ ಅಥವಾ ಕಳೆದ ಒಂದು ಜನ್ಮದಲ್ಲಿ ತಂದೆ ತಾಯಿ ಯಾರಾಗಿರ್ತಾರೋ ಅವರ ಮುಂದೆ ನಡೆದಿರ್ತಕ್ಕಂತಹ ಎಲ್ಲ ವಿಚಾರವನ್ನು ವ್ಯಕ್ತಪಡಿಸ್ತಾರೆ. ಆಗ ಆ ತಂದೆ ತಾಯಿಗಳು, ನನ್ನ ಮಗ ತೀರಿ ಹೋಗಿದ್ದ ಈ ಬಾಲಕನ ರೂಪದಲ್ಲಿ ಮತ್ತೆ ಜನ್ಮವನ್ನು ತಾಳಿದ್ದಾನೆ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಲ್ಲಿ ಎಲ್ಲರೂ ಕೂಡ ಖುಷಿಗೆ ಸಂತೋಷಕ್ಕೆ ಜಾರ್ತಾರೆ. ಇದರ ಬೆನ್ನಲ್ಲೇ ಕೋರ್ಟಿಗೆ ಏನು ಕಂಪ್ಲೇಂಟನ್ನು ಕೊಟ್ಟಿದ್ರಲ್ಲ, ಕೋರ್ಟು ಇವರಿಗೆ ಬರಮಾಡ್ಕೊಳ್ತದೆ. ಇದರ ಬಗ್ಗೆ ಕುಲಂಕುಷವಾಗಿ ತನಿಖೆಯನ್ನು ಮಾಡ್ತಾರೆ. ಆದರೆ ಕಳೆದ ಒಂದು ಜೀವನದಲ್ಲಿ ಅಥವಾ ಕಳೆದ ಒಂದು ಜನ್ಮದಲ್ಲಿ ಈತನಿಗೆ ಕೊಲೆ ಮಾಡಿದ್ದ ಅಥವಾ ಈತನಿಂದಲೇ ಆತ ಸಾವಿಗೆ ಒಳಗಾಗಿದ್ದ ಅನ್ನುವುದಕ್ಕೆ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ಇಲ್ಲದ ಕಾರಣ ಕೋರ್ಟು ಇದನ್ನು ಪರಿಗಣನೆಗೆ ತೆಗೆದುಕೊಳ್ಳಲ್ಲ. ಆತನ ಸಹೋದರನಿಗೆ ವಜಾ ಮಾಡಿ ಬಿಡುತ್ತೆ ಕೋರ್ಟು. ತದನಂತರದಲ್ಲಿ ಈತನ ಮಹಿಳೆ ಅಂದರೆ ಕಳೆದ ಒಂದು ಜನ್ಮದಲ್ಲಿ ಏನು ಪತ್ನಿಯಾಗಿದ್ಲಲ್ಲ, ಅವಳು ಕೂಡ ಆತನೊಂದಿಗೆ ಬಾಳುವಂಥ ಕೆಲಸವನ್ನು ಮಾಡ್ತಾಳೆ. ಸೊ ಇದು ಒಂದು ರೀತಿಯಲ್ಲಿ ಸಿನಿಮಾದ ಥರ ಇದೆ, ಆದರೆ ಇದು ನಿಜ ಜೀವನದಲ್ಲಿ ನೈಜವಾಗಿ ನಡೆದಿರ್ತಕ್ಕಂತಹ ಘಟನೆ. ಇವುಗಳೇ ನಾವು ಎಷ್ಟೋ ಕಥೆಗಳನ್ನು, ಎಷ್ಟೋ ಕಾದಂಬರಿಗಳನ್ನು, ಎಷ್ಟೋ ಸಿನಿಮಾಗಳಲ್ಲಿ ಈ ರೀತಿಯ ಕಥೆಗಳನ್ನು, ಈ ರೀತಿಯ ಸ್ಟೋರಿಯನ್ನು ಕೇಳಿರ್ತೀವಿ. ಆದರೆ ನಿಜ ಜೀವನದಲ್ಲಿ ಈ ರೀತಿಯ ಘಟನೆಗಳು ನಡೆದಾಗ ನಮಗೆ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಮರು ಜನ್ಮ ಅನ್ನುವಂಥದ್ದು ಇದೆಯೇನೋ, ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿಯ ಥರ 7 ಜನ ಇರ್ತಾರಂತೆ, ಹೌದಾ? ಅದೇ ರೀತಿಯಾಗಿ ಒಬ್ಬ ವ್ಯಕ್ತಿಗೆ 7 ಜನ್ಮ ಇರುತ್ತದೆ ಅನ್ನುವಂಥದ್ದನ್ನು ನಮ್ಮ ಪೂರ್ವಜರು ಹೇಳ್ತಾ ಬರ್ತಿರ್ತಾರೆ. ಬಹುಶಃ ಈ ರೀತಿಯ ಘಟನೆಗಳು ಜರುಗಿದಾಗ ನಮ್ಮ ಪೂರ್ವಜರು ಹೇಳಿರುವಂತಹ ಮಾತುಗಳು ನಿಜ ಇರ್ಬೋದು ಅಂಥೇಳಿ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರ ಬಗ್ಗೆ ನೀವೇನಂತೀರಾ ಕಮೆಂಟಲ್ಲಿ ತಿಳಿಸಿ. ವಿಡಿಯೋದ ಬಗ್ಗೆ ಏನೇ ಅಭಿಪ್ರಾಯ ಇದ್ದರೂ ಕೂಡ ನೇರವಾಗಿ ಹಂಚ್ಕೊಳ್ಳಿ. ಮತ್ತಷ್ಟು ಬದಲಾವಣೆಗಳನ್ನು, ಮತ್ತಷ್ಟು ಡೆವಲಪ್ಮೆಂಟ್ ಆಗುವಂಥ ನಿಟ್ಟಿನಲ್ಲಿ ನಿಮ್ಮ ಮುಂದೆ ವೀಡಿಯೋಸ್ಗಳನ್ನು ತರುವಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಧನ್ಯವಾದ ಕರ್ನಾಟಕ.